ಇನ್ನು ಜಿಬಿಎ ಅಧಿಕಾರಿಗಳ ನೇಮಕಾತಿಯಲ್ಲಿ ಸರ್ಕಾರಕ್ಕೆ ಗೊಂದಲ ಆಗ್ತಾ ಇದೆಯಂತೆ. ಗ್ರೇಟರ್ ಬೆಂಗಳೂರು ಜಾರಿಗೆ ಈಗ ಮತ್ತಷ್ಟು ವಿಳಂಬ ಆಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಜಿಬಿಎ ಅಧಿಕಾರಿಗಳ ಒಂದು ನೇಮಕಾತಿಯಲ್ಲಿ ಸರ್ಕಾರಕ್ಕೆ ಗೊಂದಲ ಆಗ್ತಾ ಇದೆ. ಹೀಗಾಗಿ ಈ ಒಂದು ಗ್ರೇಟರ್ ಬೆಂಗಳೂರು ಜಾರಿಗೆ ಬರೋಕ್ಕೆ ಮತ್ತಷ್ಟು ವಿಳಂಬ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ನೋಡಿ, ಜಿಬಿಎಗೆ ಇನ್ನೂ ಕೂಡ IAS, IPS, KS ಅಧಿಕಾರಿಗಳ ನೇಮಕ ಇನ್ನೂ ಆಗಿಲ್ಲ. ಹೀಗಾಗಿ ಗ್ರೇಟರ್ ಬೆಂಗಳೂರು ಒಂದು ನೇಮಕಾತಿ ಜಾರಿಗೆ ಬರೋದು ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ಒಂದು ನೇಮಕಾತಿಯಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಗೊಂದಲ, ತಲೆನೋವು ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಗ್ರೇಟರ್ ಬೆಂಗಳೂರು ಜಾರಿಗೆ ಬರೋಕೆ ಇದೇ ಒಂದು ಕಾರಣದಿಂದ ವಿಳಂಬ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಈ ಒಂದು ಗ್ರೇಟರ್ ಬೆಂಗಳೂರಿಗೆ ಅಧಿಕಾರಿಗಳನ್ನು ನೇಮಿಸಿಲ್ಲ. ಸೆಪ್ಟೆಂಬರ್ 2ರಂದು ಗ್ರೇಟರ್ ಬೆಂಗಳೂರು ಏನಿದೆ ಅದು ಅಸ್ತಿತ್ವಕ್ಕೆ ಬರುತ್ತೆ ಅಂತ ಸರ್ಕಾರ ಹೇಳ್ತಾ. ಆದರೆ ಅಧಿಕಾರಿಗಳ ನೇಮಕಾತಿಯ ಒಂದು ಹಿನ್ನೆಲೆ, ವಿಳಂಬ ಆಗ್ತಿರುವಂಥ ಹಿನ್ನೆಲೆ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 5 ಪಾಲಿಕೆ ಅಧಿಕಾರಿಗಳನ್ನ ನೇಮಿಸಬೇಕಾಗಿತ್ತು. ಹೀಗಾಗಿ ಗ್ರೇಟರ್ ಬೆಂಗಳೂರು ಜಾರಿಗೆ ಬರೋದು ಮತ್ತಷ್ಟು ದಿನವನ್ನು ಮುಂದೂಡ್ತಾ ಇದೆ ಸರ್ಕಾರ. ಅಂತಿಮ ಅಧಿಸೂಚನೆ ಆಯುಕ್ತರ ನೇಮಕಾತಿ ಬಳಿಕ ಜಿಬಿಎ ಏನಿದೆ ಅಸ್ತಿತ್ವಕ್ಕೆ ಬರುತ್ತೆ. ಗ್ರೇಟರ್ ಬೆಂಗಳೂರು ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರಾಗಿ ಬದಲಾಯಿಸಿತು ಸರ್ಕಾರ. ಆದರೆ ಅದು ಅಧಿಕೃತವಾಗಿ ಜಾರಿಗೆ ಬರೋಕೆ ಇನ್ನಷ್ಟು ದಿನಗಳು ಕಾಯಬೇಕು ಬೆಂಗಳೂರಿನ ಜನಗಳು. ಯಾಕಂದರೆ ಅದಕ್ಕೆ ಇನ್ನೂ ಸರಿಯಾದಂತಹ ಒಂದು ಅಧಿಕಾರಿಗಳನ್ನು ನೇಮಕ ಮಾಡಿಲ್ಲ. ಯಾವ ಒಂದು ಅಲ್ಲಿ ಇರುವಂತಹ ಒಳಗೆ ಏನು ಬರುತ್ತೆ ಡಿಪಾರ್ಟ್ಮೆಂಟ್ಗಳೇ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನೇಮಿಸಬೇಕು ಸೂಕ್ತವಾಗಿ. ಅದು ವಿಳಂಬ ಆಗ್ತಾ ಇದೆ. ಅದಕ್ಕೋಸ್ಕರ ಇನ್ನೂ ಕೂಡ ಈ ಒಂದು ಗ್ರೇಟರ್ ಬೆಂಗಳೂರು ಎನ್ನುವಂಥದ್ದು ಏನಿದೆ ಅದು ಇನ್ನೂ ಜಾರಿಗೆ ಆಗೋ ಮತ್ತಷ್ಟು ದಿನ ನಾವು ಮುಂದಿನ ದಿನಗಳ ತನಕ ಕಾಯಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.